ದುಡ್ಡಿನ ದುಡಿಮೆ ಕೈ ಹಿಡಿಯುತ್ತೆ. ತಲೆ ಹೊಡೆದು ಜೀವನ ನಡೆಸಿ ಉದ್ಧಾರವಾದ ವ್ಯಕ್ತಿ ಇಡೀ ಹಿಸ್ಟರಿಯಲ್ಲೇ ಇಲ್ಲ. ಆದರೂ ಕೆಲ ಸಮಾಜಘಾತಕರು ಸಡನ್ ಆಗಿ ಶ್ರೀಮಂತರಾಗಬೇಕು ಅನ್ನೋ ಆಸೆಯ ಹಿಂದೆ ಬಿದ್ದು ಕ್ರಿಮಿನಲ್ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಅಂತಹ ಅನೇಕ ಉದಾಹರಣೆಗಳು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಕಾಣಿಸುತ್ತೆ. ಅಂಥದ್ದೇ ಕೆಟಗರಿಗೆ ಸೇರಿದಾತ ಆದರೆ ಕೊಂಚ ಡಿಫ್ರೆಂಟ್ ಮನೋಸ್ಥಿತಿ ಹೊಂದಿದಾತ ಈ ಕುಣಿಗಲ್ಗಿರಿ. ಭೂಗತ ಲೋಕದ ಡಾನ್ ಆಗಬೇಕು ಅಂದುಕೊಂಡಿದ್ದ ನಟೋರಿಯಸ್ ಇದೀಗ ಅಂಧರಾಗಿದ್ದಾನೆ. ರಾಜ್ಯಾದ್ಯಂತ 88 ರಾಬರಿಗಳನ್ನ ಮಾಡಿದ್ದ ಕುಣಿಗಲ್ಗಿರಿಯ ಕ್ರೈಮ್ ಲೋಕದ ಖಾತೆ ದಿನೇ ದಿನೇ ಹೆಚ್ಚಾಗ್ತಾನೇ ಇತ್ತು. ಬಳ್ಳಾರಿ, ಮಂಗಳೂರು, ಬೆಳಗಾಂ, ಹುಬ್ಳಿ ಸೇರಿದಂತೆ ವಿವಿಧ ಕಡೆ ತನ್ನ ರಾಬರಿ ಸ್ಟೋರಿಯನ್ನ ಮುಂದುವರೆಸಿದ್ದ. 2008ರಲ್ಲಿ ಕುಣಿಗಲ್ಗಿರಿ ಸಿಸಿಬಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಕೆಲ ತಿಂಗಳು ಜೈಲು ಸೇರಿ ಹೊರಬಂದಿದ್ದ. ಆದ್ರೆ ಅಲ್ಲಿಂದ ಮತ್ತೆ ತನ್ನ ರಾಬರಿ ದರೋಡೆಯನ್ನ ಮುಂದುವರೆಸಿದ್ದ. ಏಪ್ರಿಲ್ 16ರಂದು ಬನಶಂಕರಿಯ ಹೊಸಕೆರೆಹಳ್ಳಿಯ ಬಳಿ ಪೊಲೀಸರಿಗೆ ಗನ್ ತೋರಿಸಿ ಪರಾರಿಯಾಗಿದ್ದ. ಫೆಬ್ರವರಿಯಿಂದೀಚೆಗೆ ಈತನ ಗ್ಯಾಂಗು ಬರೇ ಬೆಂಗಳೂರಿನಲ್ಲೇ 40ಕ್ಕೂ ಹೆಚ್ಚು ರಾಬರಿಗಳನ್ನ ನಡೆಸಿತ್ತು. ಇವ್ರದ್ದು ಇಂಟರೋಗೇಷನ್ದಲ್ಲಿ ಅವರು ಹೇಳ್ತಾರೆ, ಈಗ ಒಂದು ಕ್ರೈಮ್ ಮಾಡಿ ಒಂದು ಭಾಳ ದುಡ್ಡು ಮಾಡಿಕೊಂಡು ಸೆಟಲ್ ಆಗೋದು ಅವ್ರದ್ದು ಪ್ಲ್ಯಾನ್ ಇತ್ತು. ಮತ್ತು ಜೊತೆಗೆ ಕುಣಿಗಲ್ಗಿರಿದ ಒಂದು ರಾಜ್ಯ ಮಟ್ಟದ ಅಥವಾ ದೇಶ ಮಟ್ಟದ ಒಂದು ದೊಡ್ಡ ಗುಂಡ ಆಗಿ ಒಂದು ಹೆಸರು ಪಡೆಯೋದು ಅವ್ರಿಗೆ ಆಸೆ ಇತ್ತು. ಅದಕ್ಕೆ ಅವರು ದಿನನಿತ್ಯ ಕೇಸ್ಗಳು ಮಾಡ್ತಾ ಇತ್ತು. ಆ ಥರ ಒಂದು ಕೆಲವು ಸುದ್ದಿಗಳು ಬಂದಿದೆ ಅಂತ ಆ ಥರ ಅವರು ಹೇಳ್ತಾ ಇತ್ತು. ಬಟ್ ಅವ್ರದ್ದು ಇಬ್ಬರು ಜನ ಏನು ಜೊತೆಗಿದ್ದಾರೆ, ಅವರು ಕೂಡ ಹೇಳ್ತಾರೆ ಎಲ್ಲ ಡಿಸಿಷನ್ ಅವರೇ ತಗೊಳ್ತಾ ಇತ್ತು. ಲಕ್ಷಾಂತರ ದುಡ್ಡು ಮತ್ತು ಸುಮಾರು 2-3 kgಕ್ಕಿಂತ ಜಾಸ್ತಿ ಚಿನ್ನ ಕೂಡ ಅವರು ದೋಚ್ಕೊಂಡಿದ್ದಾರೆ. ಈತನಿಗೆ ಹೆಸರು ಮಾಡೋ ಹುಚ್ಚು ಅದೆಲ್ಲಿತ್ತೋ ಏನೋ. ಕುಣಿಗಲ್ಗಿರಿ ಅಂದ್ರೆ ಜನರು ಹೆದರಬೇಕು ಅನ್ನೋ ಮಹದಾಸೆ ಇತ್ತಂತೆ. ಹೀಗಾಗಿ ಪೊಲೀಸರು ಅದೆಷ್ಟೇ ಈತನಿಗೆ ಬುದ್ಧಿ ಹೇಳಿದ್ರು, ಎಚ್ಚರಿಕೆ ಕೊಟ್ರು, ಈತ ಕ್ಯಾರೆ ಅನ್ಲಿಲ್ಲ. ಹೆಸರಿನ ಹುಚ್ಚು ಈತನ ತಲೆ ತಿರುಗಿಸ್ಬಿಟ್ಟಿತ್ತು. ಇದರ ಸಲುವಾಗಿ ಹಿಂದೂಪುರದಲ್ಲಿ ಒಂದು ಮನೆ ಮಾಡ್ತಾನೆ. ಬಹಳ ಒಂದು ಆಂಬಿಷನ್ ದೊಡ್ಡದಿದೆ. ನಾನೇ ಒಂದು ದೊಡ್ಡ ಭೂಗತ ಪಾತಕಿ ಆಗಿದ್ದೇನೆ ಅನ್ನೋ ಒಂದು ಇದು, ನನ್ನ ಹೆಸರು ಎಲ್ಲ ರಾಷ್ಟ್ರದ ಪ್ರಧಾನಮಂತ್ರಿಯವರ ಬಾಯಲ್ಲಿ ಬರಬೇಕು ಅಂತ ಒಂದು ಆಂಬಿಷನ್ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅವನು ಈಗ ಸಂಚು ಮಾಡಿದ್ದು ಒಂದು ದೊಡ್ಡ ಪ್ರಾಮಿನೆಂಟ್ ಲೀಡರ್ ಆಫ್ ಹೈದರಾಬಾದ್ ಅವ್ರಿಗೆ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿದ್ದ. ಆ ಕಾರಣದಿಂದ ಅವರೆಲ್ಲರೂ ಹಿಂದೂಪುರದಲ್ಲಿದ್ದರು. ಇಡೀ ವ್ಯವಸ್ಥೆಯನ್ನ ಕೆಡಿಸುತ್ತಿದ್ದ ಕುಣಿಗಲ್ಗಿರಿ ಮತ್ತು ಆತನ ಸಹಚರರನ್ನ ಮಟ್ಟ ಹಾಕಲೇಬೇಕು ಅಂತ ಬೆಂಗಳೂರು ಪೊಲೀಸರು ಪಣ ತೊಟ್ಟಿದ್ರು. ಇದಕ್ಕಾಗಿ ದಿಟ್ಟ ಟಾಪ್ ಕಾಪ್ಗಳು ವಿಶೇಷ ತಂಡವನ್ನ ರಚಿಸಲಾಗಿತ್ತು. ಡೇರಿಂಗ್ ಕಾಪ್ಗಳಾದ ರಂಗಪ್ಪ, ಬಾಳೇಗೌಡರು, ಸಕ್ರಿ ನೇತೃತ್ವದ ವಿಶೇಷ ತಂಡ ಆಪರೇಷನ್ ಗಿರಿಯನ್ನ ಶುರು ಮಾಡಿತ್ತು. ಈ ಮುಂಚೆನೆ ಗಿರಿ ಗ್ಯಾಂಗ್ನ 10 ಮಂದಿ ಕಿರಾತಕರಿಗೆ ಬೆಂಗಳೂರು ಪಶ್ಚಿಮ ವಿಭಾಗ ಪೊಲೀಸರು ಕೋಳ ಹಾಕಿದ್ರು. ಅವರಿಂದ ಸತ್ಯ ಕಕ್ಕಿಸಿದ್ದ ಪೊಲೀಸರು ಕುಣಿಗಲ್ಗಿರಿ ಆಟೋಟದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು. They had already gone to Hyderabad and they had done some survey, but I cannot disclose the name of the VVIP. He was targeting some prominent VIP so that he becomes a national figure. ಈ ರೀತಿ ಅವ್ರದ್ದು ಒಂದು ಇವರೇ ಮಾಡಿದ್ರು ಅಂತ ಈಗ ಸದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದರ ವಾಸನೆ ಅದಾಗ್ಲೇ ಕುಣಿಗಲ್ಗಿರಿಗೆ ಹೊಡೆದಿತ್ತು. ಇತ್ತ ಪೊಲೀಸರ ಕೈಗೆ ಸಿಕ್ಕರೆ ನನ್ನ ಕತೆ ಫಿನಿಶ್ ಅಂದುಕೊಂಡಿದ್ದ ಕುಣಿಗಲ್ಗಿರಿ ಮೊನ್ನೆ ಶನಿವಾರ ರಾತ್ರಿ ಬೈಕೇರಿ ಹೊರಟಿದ್ದ. ಪೊಲೀಸರ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬಾರದು ಅನ್ನೋ ಧಾವಂತದಲ್ಲಿ ವೇಗವಾಗಿ ಹೋದ ಕುಣಿಗಲ್ಗಿರಿ ಬೈಕ್ ಹಿಂದೂಪುರದ ಪರಿಗಿ ಬಸ್ ಸ್ಟಾಪ್ ಬಳಿ ಅಪಘಾತಕ್ಕೀಡಾಗಿತ್ತು. ಕೈಕಾಲು ಮುರಿದುಕೊಂಡಿದ್ದ ಗಿರಿಯನ್ನ ಹಿಂದೂಪುರ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಆತನಲ್ಲಿದ್ದ ನಾಡ ಪಿಸ್ತೂಲನ್ನ ಕಂಡ ವೈದ್ಯರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ಆತನನ್ನ ವಶಕ್ಕೆ ಪಡೆದುಕೊಂಡ ಹಿಂದೂಪುರ ಪೊಲೀಸರು ಬೆಂಗಳೂರು ಪೊಲೀಸರಿಗೆ ವಿಷಯ ಮುಟ್ಟಿಸ್ತಾರೆ.
ಅಲ್ಲಿಗೆ ನಟೋರಿಯಸ್ ಕುಣಿಗಲ್ಗಿರಿ ಪೊಲೀಸರ ಬಲೆಗೆ ಬೀಳ್ತಾನೆ. ಇದರಿಂದ ಈ 5 ಜನ ಟೀಮ್ಗಳು ಅವ್ರದ್ದು ಈ 4 ಜನ ಆರೋಪಿಗಳದ್ದು ಫ್ಯಾಮಿಲಿ ಬಗ್ಗೆ ವಿಚಾರ ಮಾಡ್ತಾ, ಅವ್ರದ್ದು ಹ್ಯಾಬಿಟ್ಸ್ ಬಗ್ಗೆ ವಿಚಾರ ಮಾಡ್ತಾ, ಅವ್ರು ಯಾವ ಲಾಜಿಗಳಲ್ಲಿ ಇರ್ತಾರೆ ಆ ಥರ ಮಾಡ್ತಾಯಿತ್ತು. ಇದು ಸುಮಾರು ಆಟ ಒಂದು ಆಲ್ಮೋಸ್ಟ್ ತಿಂಗಳವರೆಗೆ ನಡೆದಿತ್ತು. ಅಂದರೆ ನಮಗೆ ಮಾಹಿತಿ ಬರೋದು ಸ್ವಲ್ಪ ಒಂದೊಂದು ದಿನ ಲೇಟ್ ಬರ್ತಾಯಿತ್ತು, ಅವರು ಹೋದ ನಂತರ ನಮಗೆ ಗೊತ್ತಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಈಗ ಪೊಲೀಸರಿಗೆ ಈ ಗ್ಯಾಂಗ್ ಅಂದರೆ ಈ ನಮ್ಮ ತಂಡ ಈಗ ಒಂದು ಒಳ್ಳೆ ಮಾಹಿತಿ ಸಿಕ್ಕಿತ್ತು. ಆ ಮಾಹಿತಿ ಮೇರೆಗೆ ಹಿಂದೂಪುರದಲ್ಲಿ ಈಗ ನಮ್ಮ ಟೀಮ್ ಹೋಗಿ ಅಲ್ಲಿ ದಾಳಿ ಮಾಡಿದಾಗ ನಮಗೆ ಇದು ಕುಣಿಗಲ್ಗಿರಿಯಲ್ಲಿ ಆಕ್ಸಿಡೆಂಟ್ ಆಗಿ ಆಗಲೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿತ್ತಂತ ಮಾಹಿತಿ ಇತ್ತು. ಬೆಳಗಿನ ಜಾವ ಆರೋಪಿಗಳನ್ನ ಬೆಂಗಳೂರಿಗೆ ಕರೆತರುವ ಸಮಯದಲ್ಲಿ ಗೋವಿಂದ ತನ್ನ ನೌಟಂಕಿ ಆಟಗಳನ್ನ ಶುರು ಮಾಡಿದ್ದ. ವಾಹನ ದೇವನಹಳ್ಳಿ ಬರ್ತಾ ಇದ್ದ ಹಾಗೆ ಗೋವಿಂದ ಮಲಮೂತ್ರ ವಿಸರ್ಜನೆಯ ನೆಪದಲ್ಲಿ ಗಾಡಿಯಿಂದ ಕೆಳಗಿಳಿತಾನೆ. ಅಲ್ಲಿಂದ ಪರಾರಿಯಾಗಲು ಯತ್ನಿಸ್ತಾನೆ. ಈ ಸಂದರ್ಭ ಪೊಲೀಸ್ ಇನ್ಸ್ಪೆಕ್ಟರ್ ಬಾಳೇಗೌಡರನ್ನ ಕೊಲ್ಲಲು ದೊಡ್ಡದಾದ ಕಲ್ಲನ್ನ ಎತ್ತಿ ಹಾಕ್ತಾನೆ. ಇತ್ತ ಎಡಕೈಗೆ ಪೆಟ್ಟು ಬಿದ್ದು ಬಾಳೇಗೌಡರು ನೆಲಕ್ಕುರುಳುತ್ತಾರೆ. ಮತ್ತೊಂದು ಕಲ್ಲು ಎತ್ತಾಕಲು ಯಾವಾಗ ಮುಂದಾಗ್ತಾನೋ ಇನ್ಸ್ಪೆಕ್ಟರ್ ರಂಗಪ್ಪ ಮತ್ತು ಸಕ್ರಿ ಪ್ರಾಣ ರಕ್ಷಣೆಗಾಗಿ ತಮ್ಮಲ್ಲಿದ್ದ ಸರ್ವಿಸ್ ರಿವಾಲ್ವರ್ನಿಂದ 2 ಸುತ್ತು ಗುಂಡು ಹಾರಿಸ್ತಾರೆ. ಆ ತಂಡದ ಒಂದು 2ನೇ ಮುಖ್ಯಸ್ಥ ಅಂತ ನಾವು ಹೇಳ್ಬೋದು ಗೋವಿಂದ. ಅವನು ಕೆಳಗಡೆ ಹಿಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅವನು ವಾಚ್ ಮಾಡ್ತಾ ಇದ್ವಿ. ನಂತರ ಅವನು ಇದ್ದಕ್ಕಿದ್ದಂತೆ ಒಂದು ಕಲ್ಲನ್ನು ಎತ್ಕೊಂಡು ನಮ್ಮ ತಂಡದ ಕಡೆಗೆ ಬಲವಾಗಿ ಎಸೆದ. ಅದು ನಮ್ಮ ಇನ್ಸ್ಪೆಕ್ಟರ್ ಬಾಳೇಗೌಡರವರಿಗೆ ಬೀಳ್ತು. ನಂತರ ಅವ್ರ ಕೈಗೆ ಗಾಯ ಆಯಿತು. ಮತ್ತೊಮ್ಮೆ ಒಂದು ಕಲ್ಲು ತಗೊಂಡು ಮತ್ತೆ ಹೊಡಿಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನು ಅರಿತ ನಾವು ನಮ್ಮ ಆತ್ಮರಕ್ಷಣೆಗಾಗಿ ಹಾಗೂ ಈಗಾಗಲೇ ಏನು ಸಾಕಷ್ಟು ಡಕಾಯಿತಿ ಪ್ರಕರಣಗಳ ಭಾಗಿಯಾಗಿದ್ದ ಆತ ಪಲಾಯನವಾಗದಂತೆ ನಾವು ಆತನ ವಶಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಕನಿಷ್ಠ ಬಲಪ್ರಯೋಗವನ್ನು ಮಾಡಲಿಕ್ಕಾಗಿ ಆತನ ಮೇಲೆ ನಾನು ಮತ್ತು ವೈಟ್ಫೀಲ್ಡ್ ಇನ್ಸ್ಪೆಕ್ಟರ್ ಸಕ್ರಿ ಸಾಹೇಬರು 2 ರೌಂಡ್ ಫೈರನ್ನು ಮಾಡಿದ್ವಿ. ತಕ್ಷಣಕ್ಕೆ ಆತ ಕುಸಿದು ಬಿದ್ದ. ಸದ್ಯ ಕುಣಿಗಲ್ಗಿರಿ ಅನಂತಪುರ ಜಿಲ್ಲೆಯ ಹಿಂದೂಪುರದಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಜತೆಗೆ ಬೆಂಗಳೂರು ಪೊಲೀಸರು ಗ್ಯಾಂಗ್ನ 16 ಮಂದಿಗೆ ಕೋಳ ತೊಡಿಸಿ ಜೈಲಿಗಟ್ಟಿದ್ದಾರೆ. ಒಟ್ಟಿನಲ್ಲಿ ಇಂತಹ ಒಬ್ಬ ಖತರ್ನಾಕ್ ನಟೋರಿಯಸ್ ದರೋಡೆಕೋರನಿಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದು ಬೆಂಗಳೂರಿಗರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅರ್ಚಕನ ಮಗನೊಬ್ಬ ಹೆಸರು ಗಳಿಸೋ ಹುಚ್ಚು ಗೀಳಿಗೆ ಬಿದ್ದು ಸಮಾಜಘಾತುಕ ಕೆಲಸಕ್ಕೆ ಕೈ ಹಾಕಿದ್ದು ದುರಂತ. ಅದೇನೇ ಇರಲಿ, ಇಂತಹ ನಟೋರಿಯಸ್ ಕ್ರಿಮಿನಲ್ನ ಹೆಡೆಮುರಿ ಕಟ್ಟಿದ ನಮ್ಮ ಬೆಂಗಳೂರು ಪೊಲೀಸರಿಗೆ ಶಹಬಾಸ್ಗಿರಿ ಹೇಳಲೇಬೇಕು. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.